ಭಯ ಹುಟ್ಟುತ್ತದೆ ಅಂದರೆ ಅವರ ದೇವೋದ್ಯಮದ ಬಿಸ್ನೆಸ್ ತಪ್ಪಾಗ್ತದೆ. ಒಂದು ವೇಳೆ ಎಲ್ಲ ಲಿಂಗಾಯಿತರು ಅಥವಾ ಎಲ್ಲ ಶೂದ್ರರು ಲಿಂಗ ಕಟ್ಕೊಂಡು ಅಷ್ಟಾಷಷ್ಟಿ ತೀರ್ಥಂಗಳೆಲ್ಲವೂ ಇಷ್ಟಲಿಂಗದಲ್ಲಿ ಅಂತ ತಿಳ್ಕೊಂಡ್ರು ಅಂತ ಕೇಳಿದ್ರೆ, ನಮ್ಮ ಅವತ್ತೂ ಕೂಡ ದೇವಸ್ಥಾನಗಳ ಎದುರಿನಲ್ಲಿ ದೂರದಲ್ಲಿ ನಿಂತು ಪಾಳಿ ಹಚ್ಚಿ ದೇವರಿಗಾಗಿ ಬಿಕ್ಕಿ ಬಿಕ್ಕಿ ಹಲವಿ ಹಲ್ಲಿ ಸತ್ತು ಹೋದ ಜನ ಸಮುದಾಯಗಳನ್ನು ಕಂಡಿದ್ರು ಬಸವಾದೀಶಂದರು. ಅದಕ್ಕಾಗಿ ಹೇಳಿದ್ರು, ಬಾಯ್ತು ತಗೋ ನಿನ್ನ ದೇವರ, ನಿನ್ನ ಜೊತೆಗೆ ನಿನ್ನ ದೇವರ. ಈ ದೇವರಿಗೆ ಯಾವ ಪೂಜಾರಿ ಅವಶ್ಯಕತೆ ಇಲ್ಲ, ಯಾವ ಜಾತಿ ಜಂಗಮನ ಅವಶ್ಯಕತೆ ಇಲ್ಲ, ಯಾವ ಮಂತ್ರಗಳ ಅವಶ್ಯಕತೆ ಇಲ್ಲ. ನಿನ್ನ ಲಿಂಗ ನಿನ್ನ ಕೈಯೊಳಗೆ ತಗೋ. ಮನದಣಿಯ ಹಾಡಿ, ಮನದಣಿಯ ನೋಡಿ, ಮನದಣಿಯ ಆನಂದ ಪಡು. ಆದಾಗ್ಯೂ ಕೂಡ ನಮ್ಮ ಜನ ಕಟ್ಟಿಕೊಂಡು ಕೂಡ ಈ ದೇವಸ್ಥಾನಗಳ ಬಾಗಿಲಿಗೆ ಹೋಗಿ ನಿಂತಾಗ ಇದೊಂದು ದೊಡ್ಡ ಭಾರತದ ಧಾರ್ಮಿಕ ಲೋಕದಲ್ಲಿ ಮಹತ್ ಕ್ರಾಂತಿ ಇದು, ಮಹಾನ್ ಕ್ರಾಂತಿ ಇದು. ಇಷ್ಟೆಲ್ಲ ಮಾಡಿನೂ ಕೂಡ ನಮ್ಮ ಜನ ದೇವಸ್ಥಾನಕ್ಕೆ ಹೋಗೋದನ್ನು ನೋಡಿದಂಥ ಅಂಬಿಗರ ಚೌಡಯ್ಯ ಕಟ್ಟಿದ ಲಿಂಗವ ಕಿರಿದು ಮಾಡಿ, ಬೆಟ್ಟದ ಲಿಂಗವ ಕಿರಿದು ಮಾಡಿ ನೋಡ, ಕಟ್ಟಿದ ಲಿಂಗವ ಕಿರಿದು ಮಾಡಿ ಬೆಟ್ಟದ ಲಿಂಗವ ಹಿಡಿದು ಮಾಡುವವರನ್ನ ನೋಡ. ಇಂತಪ್ಪ ಲೊಟ್ಟಿ ಮೂಳರ ಕಂಡಡೆ, ನಾ ಹೇಳಿಲ್ಲ, ಇಂತಪ್ಪ ಲೊಟ್ಟಿ ಮೂಳರ ಕಂಡಡೆ ಗಟ್ಟಿ ಉಳ್ಳ ಪಾದರಾಕ್ಷಿಯನ್ನು ತೆಗೆದುಕೊಂಡು ಲೋಟ ಲೋಟನೆ ಹೊಡಿ ಎಂದ ಅಂಬಿಗರ ಚೌಡಯ್ಯ. ಲಿಂಗ ಕಟ್ಕೊಂಡು ಬಳಿಕ ಯಾವ ದೇವಸ್ಥಾನಗಳಿಗೆ ಹೋಗತಕ್ಕದ್ದಲ್ಲ ಅಂತ ನಾನು ಹೇಳಿದ್ದಲ್ಲ, ಬಸವಾದಿ ಶರಣರು ಹೇಳಿದ್ದು. ಗುಡಿಗುಂಡಾರಗಳಿಗೆ ಹೋಗಬೇಕಾಗಿಲ್ಲ, ಗುಡಿಗುಂಡಾರಗಳು ಶೋಷಣೆಯ ಕೇಂದ್ರಗಳು, ಗುಡಿಗುಂಡಾರಗಳು ಜಾತಿ ತಾರತಮ್ಯದ ಕೇಂದ್ರಗಳು. ನೀವು ಒಳಗೆ ಹೆಜ್ಜೆ ಇಟ್ಟರೆ ಸಾಕು, ರೊಕ್ಕ ಬೇಕಲ್ಲಿ. ಅಲ್ಲೊಂದು ದೊಡ್ಡ ಲಿಸ್ಟ್ ಹಾಕಿರ್ತಾರೆ ಅವರು. ಕುಂಕುಮಾರ್ಚನೆಗೆ 101 ರೂಪಾಯಿ, ಆ ಅರ್ಚನೆಗೆ 51 ರೂಪಾಯಿ. ಉಡುಪಿ ಹೋಟೆಲ್ದಾಗ ಇಡ್ಲಿ ವಡಾ ಸಾಂಬಾರು ದೋಸೆಗೆ ರೇಟ್ ಹಾಕ್ಬೇಕು, ಇದೊಂದು ರೇಟ್ ಹಾಕಿರ್ತಾರೆ ಇಲ್ಲ. ನೀವು ಕಾಲಿಟ್ಟರೆ ಸಾಕು ರೊಕ್ಕ. ನೋಡ್ರಿ, ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗ್ರಿ, ಭಾಳ ರೊಕ್ಕ ಇದ್ರೆ ಲಘು ದರ್ಶನ, ರೊಕ್ಕ ಕಮ್ಮಿ ಇದ್ರೆ ಲೇಟ್ ದರ್ಶನ. ಹೌದಲ್ಲ? ಭಾಳ ರೊಕ್ಕ ಇದ್ರಿ ಒಂದು 50,000 ರೂಪಾಯಿ ಕೊಟ್ಟರೆ ಅದು ತಿರುಪತಿ ತಿಮ್ಮಪ್ಪ ಇದು 5 ನಿಮಿಷನಾಗ ಸಿಗ್ತಾನ. ಇಲ್ಲ ಅಂದ್ರೆ ನೀವು 5 ದಿನ ಪಾಳಿ ಹಚ್ಚಬೇಕಾಗ್ತದೆ. ಅಷ್ಟೇ ಇಲ್ಲ. ಶ್ರೀಶೈಲ ಮಲ್ಲಯ್ಯ ಆ ಪೂಜಾರಿ ಫಂಡ್ರು ಗಿಂಡ್ರು ಇರ್ತಾರಲ್ಲ ಅವ್ರಿಗೆ ಹೇಳಿದ್ರೆ ಸಾರ ಒಳ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಲೈನ್ ಉದ್ದು ನಿಂತಿರ್ತದೆ. ನಮ್ಮ ಜನರಿಗೆ ಅನ್ಸಲೇ ಪಾಪ ಇವ್ರೆಲ್ಲ ಇಷ್ಟು ಹೈರಾಣಾಗಿ ನಿಂತಾರ, ನಾ ರೊಕ್ಕ ಕೊಟ್ಟು ಒಳಗೆ ಹೋಗ್ತೀನಲ್ಲಪ್ಪ, ದೇವ್ರ ಮ್ಯಾಗ ನಾ ಅನ್ಯಾಯ ಮಾಡ್ದಂಗೆ ಅಲ್ಲ ಅಂತ ಅನ್ಸಂಗೆ ಇಲ್ಲ ಅವರಿಗೆ. ನಮ್ಗೆ ಭಾಳ ಚಂದ ದರ್ಶನ ಐತ್ರಿ ಅಂತ. ಏನು ದರ್ಶನ? ನಿಂತು ದರ್ಶನ ಆಗಿಲ್ಲ, ಅವ 500 ಸ್ವಾಮಿದು ಹೊಟ್ಟಿ ತುಂಬ್ತಾಟೆ. ಲೋಟನೇ ಹೊಡಿ ಅಂದ ಗುಡಿಗುಂಡಾರಗಳಿಗೆ ಹೋಗೋರಿಗೆ. ಯಾಕಂದರೆ ಎಲ್ಲಿವರೆಗೆ ಗುಡಿ ಅನ್ನುವಂಥ, ಮಂದಿರ ಅನ್ನುವಂಥ ಸಂಸ್ಕೃತಿಯಿಂದ ನಾವು ಹೊರಗೆ ಬರುವುದಿಲ್ಲವೋ ಅದೊಂದು ಕುಸಂಸ್ಕೃತಿ, ನಮ್ಮನ್ನು ನಾಶದಲ್ಲಿ ಕೆಡುವಂಥ ಸಂಸ್ಕೃತಿ, ನಮ್ಮೊಳಗೊಂದು ಭಯವನ್ನು ಬಿತ್ತುವಂಥ ಸಂಸ್ಕೃತಿ ಅದು. ಆ ಸಂಸ್ಕೃತಿಯಿಂದ ಅದಕ್ಕಾಗಿ ಅವತ್ತು ಲಿಂಗ ಅನ್ನೋದಕ್ಕೆ ಭಾಳ ಪ್ರಾಮುಖ್ಯತೆಯನ್ನು ಕೊಟ್ಟರು. ಶಂಕರಾಚಾರ್ಯಗೆ ವಾಗ್ವಾದಗಳಾದವು. ಶಂಕರಾಚಾರ್ಯ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಹೇಳಿದಾಗ ಬೌದ್ಧ ತಾರ್ಕಿಕರು ಬ್ರಹ್ಮ ಅನ್ನೋದೊಂದು ಭ್ರಮೆ, ಬ್ರಹ್ಮ ಅನ್ನೋದೊಂದು ಸುಳ್ಳು, ಜಗತ್ತು ಅನ್ನೋದೊಂದು ಸತ್ಯ, ಜಗತ್ತು ಮತ್ತು ನಾನು ಎರಡೂ ಸತ್ಯ. ಆದರೆ ಇವು ನಿರಂತರ ಬದಲಾವಣೆಗೆ ಒಳಗೊಳ್ತಕ್ಕಂಥದ್ದು ಅನಿತ್ಯ, ಅನಾತ್ಮ ಅಂತ ಬೌದ್ಧ ದರ್ಶನ ಹೇಳಿತು. ಲಿಂಗ ಅನ್ನುವುದು ಕೂಡ ದರ್ಶನದ ವಸ್ತುವೇ ಹೊರತು ಪ್ರದರ್ಶನದ ವಸ್ತು ಅಲ್ಲ. ದರ್ಶನ ಅದು ನನಗೆ ಇರೋ ಕನ್ನಡಿ, ಅದು ಅದರೊಳಗೆ ನಾನು ಸ್ವಸ್ವರೂಪವನ್ನು ನೋಡಬೇಕು. ನಾನು ಅದರೊಳಗೆ ನನ್ನನ್ನು ನಾನು ತನ್ನ ತಾನು ತಿಳಿದ ಮೇಲೆ ಇನ್ನೇನೋ, ತನ್ನಂತೆ ತಾನು ಸರ್ವರ ಜೀವ ಮನ್ನಿಸಿ ಮುಖಾದ ಮೇಲೆ ಇನ್ನೇನೇನು. ಆದರೆ ಯಾವ ವೇದಗಳು, ಆಗಮಗಳು, ಉಪನಿಷತ್ತುಗಳು ನಮ್ಮನ್ನು ಮನುಷ್ಯರಂತೆ ಕರೀಲಿಲ್ಲ, ಅದನ್ನು ಖಂಡಿಸಿದರು ಶರಣರು. 200ಕ್ಕೂ ಹೆಚ್ಚು ವಚನಗಳಲ್ಲಿ ವೇದಗಳನ್ನು, ಆಗಮಗಳನ್ನು, ಪುರಾಣಗಳನ್ನು ಶರಣರು ಸಾಧಾರವಾಗಿ ಖಂಡಿಸುತ್ತಾರೆ. ಕಾರಣ ಅಂದರೆ ವೇದಗಳು ಕರ್ಮ ಸಿದ್ಧಾಂತವನ್ನು ಹೇಳ್ತವೆ. ಕರ್ಮ ಸಿದ್ಧಾಂತ ನಿಗೂಢವಾದದ್ದು. ಕರ್ಮ ಸಿದ್ಧಾಂತ ಪುರೋಹಿತರ ಅಂತ್ಯ ಕಂತೆ ಬಂತೆಗಳು. ಕರ್ಮ ಸಿದ್ಧಾಂತ ದುಡಿಯುವ ಜನರನ್ನು ಮೋಸಗೊಳಿಸಲಂದೇ ಸೃಷ್ಟಿಯಾಗಿರ್ತಕ್ಕಂಥ ಕಾಗಕ್ಕ ಗುಬ್ಬಕ್ಕನ ಕಥೆಗಳವು. ಅವೇನು ಹೇಳ್ತದೆ? ನೀವೆಲ್ಲ ಪಾಪಿಷ್ಟು ಅಂತ ಹೇಳ್ತದೆ. ಅದನ್ನೇ ಬಸವಣ್ಣ ವೇದ ಗಡಗಡಗಡ ನಡಗಿತ್ತು, ಶಾಸ್ತ್ರ ಕೆಲಕ್ಕೆ ಸಾರಿ ಬಿದ್ದಿತ್ತು, ಆಗಮ ಹೆರತರಗೈ ಹೋಗಿತ್ತು,
ತರ್ಕಿಸಲರಿಯದೆ ಕೆಟ್ಟಿತ್ತು. ಏಕೆಂದರೆ ನಮ್ಮ ಕೂಡಲ ಸಂಗಮ ದೇವರು ಮಾದಾರ ಚೆನ್ನಯ್ಯನ ಮನೆಯಲ್ಲಿ ಉಂಡ ಕಾರಣ ವೇದಕ್ಕೆ ಹೊರೆಯನ್ನಿಕ್ಕುವೆ, ಶಾಸ್ತ್ರಕ್ಕೆ ನಿಗಳವನ್ನಿಕ್ಕುವೆ, ತರ್ಕದ ಬೆನ್ನಬಾರನ್ನೆತ್ತುವೆ, ಆಗಮದ ಮೂಗ ಕೊಯ್ಯುವೆ. ಕೂಡಲ ಸಂಗಮ ದೇವ ಮಾದಾರ ಚೆನ್ನಯ್ಯನ ಮನೆಯ ಮಗನಾನಯ್ಯ. ವೇದ ಶಾಸ್ತ್ರ ಪುರಾಣಗಳೆಲ್ಲ ನುಚ್ಚು ತೌಡು ಹೊಟ್ಟು ಕುಟ್ಟಿಂಬೋ ಅಂದ್ರು ಅಕ್ಕಮಾದೇವಿ. ವೇದ ಎಂಬುದು ಓದಿನ ಮಾತು, ಶಾಸ್ತ್ರ ಎಂಬುದು ಸುಳ್ಳರ ಸಂತೆ, ಪುರಾಣ ಎಂಬುದು ಪುಂಡರಗೋಷ್ಠಿ, ತರ್ಕ ಎಂಬುದು ತಗರ ಹೋರಟೆ, ಭಕ್ತಿ ಎಂಬುದು ತೋರುಂಬ ಲಾಭ, ಗುಹೇಶ್ವರನೆಂದು ಮೀರಿದ ಗನವು ಅಲ್ಲಮ್ಮ. ಅಜ್ಞಾನವೆಂಬ ತೊಟ್ಟಿಲಲ್ಲಿ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದ ಶಾಸ್ತ್ರಗಳೆಂಬ ನೇಣ ಮುಗಿದು ಕಟ್ಟಿ ತೂಗಿ ಜೋಗಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ನೇಣ ಕಡಿದಲ್ಲದೆ, ತೊಟ್ಟಿಲ ಮುರಿದಲ್ಲದೆ, ಜೋಗಳ ನಿಂದಲ್ಲದೆ ಗುಹೇಶ್ವರ ಲಿಂಗವ ಕಾಣಬಾರದು ನೋಡ ಅಂತೇಳಿ. ವೇದಶಾಸ್ತ್ರಗಳು ಅಜ್ಞಾನವೆಂಬ ತೊಟ್ಟಿಲಿಗೆ ಕಟ್ಟಿದ 4 ತೊಟ್ಟಿಲಿನ ದಾರ ಏನವಲ್ಲ, ಹಗ್ಗ ಏನವಲ್ಲ, ಈ 4 ವೇದಗಳು ಅಜ್ಞಾನದ ಪರಮಾವಧಿಯನ್ನು ಬೋಧಿಸುವಂತವು. ನಾನು ಹೇಳಿ ಈ ಮಾತನ್ನ, ವೇದದಲ್ಲಿ ಆದರ್ಶಗಳಿಲ್ಲೇನೋ ಆದರ್ಶಗಳಿವೆ. ಸತ್ಯಂ ವದ ಧರ್ಮಂ ಚರ ಈಶವಾಶಂ ಇದಂ ಯತ್ಕಿಂಚಿತಾಂ ಜಗತಂ ಜಗತಂ ಆಕಾಶಪತಿತಂ ತೋಯಂ ಸಾಗರ ಪ್ರತಿಗಚ್ಚತಿ. ಇವೆಲ್ಲ ಆದರ್ಶಗಳು. ಸುಳ್ಳಾಡಬೇಡ್ರಿ, ಕಳ್ತನ ಮಾಡಬೇಡ್ರಿ, ಮೋಸ ಮಾಡಬೇಡ್ರಿ, ನೋಡ್ರಿ, ಕಳಬೇಡ, ಕೊಲಬೇಡ, ಕೂಡಲು ಖುಷಿಯನ್ನು ಉಡಿಯಲು ಬೇಡ. ಇದು ಆಗಮಗಳು ಅಥವಾ ವೇದಗಳನ್ನೇ ತಗೊಂಡು ಬಂದಿದೆ. ಏನು? ವೇದದಲ್ಲಿ ಕಳ್ತನ ಮಾಡಬೇಡ, ಸುಳ್ತನ ಮಾಡಬೇಡ, ಮೋಸ ಮಾಡಬೇಡ, ವಂಚನೆ ಮಾಡಬೇಡ ಅಂತ ಹೇಳಿದೆ. ವೇದ ಹುಟ್ಟೋದಕ್ಕಿಂತ ಮೊದಲು ತಿಳಿದವ್ರು ಇವೆಲ್ಲ ಹೇಳಿರಿ. ಅದಕ್ಕೆ ನಿಮ್ದೇನು ಪೇಟೆಂಟ್ ಅದೇನು? ವೇದಗಳದು ಪೇಟೆಂಟ್ ಅಲ್ಲ, ಬಸವಾದಿ ಶರಣರದು ಪಟ್ಟಂಗ್ ಅಲ್ಲ. ಸೃಷ್ಟಿ ಎಂದು ಪ್ರಾರಂಭ ಆಯಿತು. ಸೃಷ್ಟಿ ಒಳಗೆ ಒಂದು ವಿವೇಚನೆ, ಮನುಷ್ಯನಿಗೆ ಒಂದು ವಿವೇಚನೆ ಅಂತಿದೆ. ಆ ಮನುಷ್ಯ ತನ್ನ ವಿವೇಚನೆ ಮೂಲಕ ಕಾಲಕ್ಕೆ ತಾನು ಬಲ್ಲ ಭಾಷೆಯಲ್ಲಿ ತನಗೆ ದಕ್ಕಿದ ಉಪಮೆ ರೂಪಗಳ ಮೂಲಕ ಆದರ್ಶಗಳನ್ನು ಕಟ್ಟುವಂತಹ ಕ್ರಿಯಾಕಲಾಪಗಳು ಶತಶತಮಾನಗಳಿಂದ ನಡೀತಾ ಬಂದಿವೆ. ಅದಕ್ಕಾಗಿ ಅಲ್ಲಿ ಶತಶತಮಾನಗಳಿಂದ ಕೂಡ ನಡೆದಿದೆ. ಹೀಗಂಥೇಳಿ ವಚನಗಳಲ್ಲಿ ಹೇಳಿರ್ತಕ್ಕಂಥ ಎಲ್ಲ ನೀತಿ ನಿಯಮಗಳು ವೇದಗಳ ಮೂಲಕನೇ ಬಂದದ್ದಂತಲ್ಲ. ನೀತಿ ನಿಯಮಗಳು ವೇದಕ್ಕಿಂತ ಪೂರ್ವದಲ್ಲಿಯೂ ಇದ್ದಿದ್ದೆ. ಸೃಷ್ಟಿ ಎಂದು ಉಗಮವಾಯಿತು ಆವಾಗಿನಿಂದ ಒಂದು ತರತಮ ಜ್ಞಾನ ಅನ್ನೋದಿದೆ. ಇದು ಅಲ್ಲಿಂದಲೇ ಯಾರೂ ಪಡಿಬೇಕಾಗಿಲ್ಲ. ನಾವು ಒಳ್ಳೆಯ ಮಾತಿತ್ತು, ಆಯ್ತಪ್ಪ, ವೇದದಿಂದ ಒಳ್ಳೆಯ ಮಾತು ತಗೊಂಡ್ಬೇಕು. ವೇದದಲ್ಲಿರ್ತಕ್ಕಂಥ ಕೆಟ್ಟದಿತ್ತಲ್ಲ. ನೀವು ವೇದಗಳನ್ನು ಹಿಡಿತಾನೆ ಬಂದು ಶತಮಾನಗಳಿಂದ ಜನರನ್ನ ಹುಳುಗಳನ್ನಕ್ಕಿಂತಲೂ ಕನಿಷ್ಠವಾಗಿ ನಡೆಸ್ಕೊಂಡು ಬಂದಿದ್ರಲ್ಲ ನೀವು. ಒಂದು ಮಾತು ನಾವು ನೆನ್ಪಿಟ್ಕೊಳ್ಬೇಕು. ಇವತ್ತೇನಾದರೂ ಪ್ರಜಾಪ್ರಭುತ್ವ ಅನ್ನೋದು ಬಂದಿದೆ ಅಂತ ಆದರೆ, ಒಂದು ಸಮಾನ ವಾಕ್ ಸ್ವಾತಂತ್ರ್ಯ, ಒಂದು ತಿನ್ನುವ ಹಕ್ಕು, ಒಂದು ಬಟ್ಟೆ ತೊಟ್ಕೊಳ್ಳುವ ಹಕ್ಕು, ಇವೆಲ್ಲ ಸಿಕ್ಕಿವೆ ಅಂದರೆ ಪ್ರಜಾಪ್ರಭುತ್ವದ ಕಾರಣಕ್ಕಾಗಿ ತಾನೇ. ಈ ಪ್ರಜಾಪ್ರಭುತ್ವದ ಮೂಲ ಬೇರುಗಳು ಪರಂಪರೆಯಲ್ಲಿ ಬುದ್ಧಾದಿ ಬಸವಣ್ಣನಿಂದ ಹಿಡಿದುಕೊಂಡು ಅವರ ಆಲೋಚನೆಯಲ್ಲಿ ಬೀಜ ರೂಪದಲ್ಲಿ ಇದ್ದು ಅವು. ಆಧುನಿಕ ಕಾಲದಲ್ಲಿ ಹೆಮ್ಮರಾದವು, ಬೀಜ ರೂಪದಲ್ಲಿ ಇದ್ದು ಅವು. ವಾಕ್ ಸ್ವಾತಂತ್ರ್ಯದ ಬಗ್ಗೆ ಬಸವಾದಿ ಶರಣರು ಹೇಳಿದರು. ಅಭಿಪ್ರಾಯ ಸ್ವಾತಂತ್ರ್ಯದ ಬಗ್ಗೆ ಬಸವಾದಿ ಕೂಡಲ ಸಂಗನ 2 ಆಳೆಯ ಗಂಡಿಯರೆಂದು ಮೌನ ಇರಬೇಡ, 6 ಕೆಳರೆಂದು ಸುಮ್ಮನಿರಬೇಡ, ಕೂಡಲ ಸಂಗನ ಎದುರು ದತ್ತಣ ಆದರು ಅನ್ನುವಂಥದ್ದು ದೇವರಂಬ ದೇವರಿಗೆ ಹೇಳೋದು. ಅಕ್ಕಮಾದೇವಿ ಹೇಳೋದು, ಅಯ್ಯ ನೀನು ಕೇಳಿದಡೆ ಕೇಳು, ಕೇಳದಿದ್ದಡೆ ಮಾಡು, ನಾನು ನಿನ್ನ ಹಾಡಿತಲ್ಲದೆ ಸಹಿಸಲಾರೇನಯ್ಯ. ಅಯ್ಯ ನೀನು ಅಪ್ಪಿದಡೆ ಅಪ್ಪು, ಅಪ್ಪದಿದ್ದಡೆ ಮಾಡು, ನಾನು ನಿನ್ನ ಅಪ್ಪಿಕೊಂಡಲ್ಲದೆ ಸಹಿಸಲಾರೇನಯ್ಯ. ಇದು ಅಲ್ಲ ಅಲ್ಲಿ ವಚನಕಾರ ಹೇಳಿದ್ರಲ್ಲ, ವಾಕ್ ಸ್ವಾತಂತ್ರ್ಯ, ಧಾರ್ಮಿಕ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ. ಸಾಮಾಜಿಕ ಸ್ವಾತಂತ್ರ್ಯದೇನಿದೆ? ಎಲ್ಲ ಶೂದ್ರಿಗಳಿಗೆ ಗೋತ್ರ ನಾಮೋ ಬೆಸಗೊಂಡಡೆ ಸುಮ್ಮನಿದ್ದೀರೇಕಯ್ಯ, ಮಾತು ನೂಕದೆ ಮೌನಗೊಂಡಿರೇಕಯ್ಯ. ಗೋತ್ರ ನಮ್ಮದು ಮಾದಾರ ಚೆನ್ನಯ್ಯನದು. ಇವತ್ತಿಗೂ ದೇವಸ್ಥಾನದಲ್ಲಿ ಹೋಗಿ ನಿಂದಿರ್ತಿರಲ್ಲ, ಪೂಜೆ ಮಾಡಲಿಕ್ಕೆ ನಿಂದಿರ್ತಿರಲ್ಲ, ಹಣ್ಣು ಹಂಪಲ ಕಾಯಿ ಕರ್ಪೂರ ಟೆಂಗ ಉದಿನ ಕಡ್ಡಿ ಎಲ್ಲ ತಗೊಂಡು ಅವ ಪೂಜಾರಿ ಒಂದು ಕಂಗು ತಂದು ಸುತ್ಕೊಂಡಿರ್ತಾನೆ. ಒಗ್ದಿರಲ್ಲ, ಮಣ್ಣಿರಲ್ಲ, ಮೂಗ್ನಾಗೂ ಕೈ ಹಾಕೊತಾನ, ಬಾಯಾಗೂ ಕೈ ಹಾಕೊತಾನ. ಪಂಚಾಮೃತ ನಿಮ್ಗೆ ಹಾಕ್ತಾನೆ. ನೀವು ಹಿಂಗೆ ತೊಗೊಂಡು ಹಿಂಗೆ ನಕ್ಕಿ ಬೇಕಿತ್ತಾದ ನಿಮಗೆ? ನೀವು ಹೋದ ಕೂಡಲೇ ಸುಮ್ಮನೆ ಪೂಜೆ ಮಾಡಿಸಲ್ಲ. ಯಾವ್ದು ನಿಮ್ಮ ಗೋತ್ರ ಅಂತ ಕೇಳ್ತಾರೆ. ನಿಮ್ಮ ಗೋತ್ರ ಯಾವುದಂತ? ನಮ್ಗೆ ಗೋತ್ರಲ್ಲ ಪೀತ್ರಲ್ಲ ಗೊತ್ತಿಲ್ಲ. ನಮ್ಗೆ
ಗೊತ್ತಿಲ್ಲ ಅಂದ್ಕೂಡಲೇ ನೀವು ನಮ್ಮ ಅಂತವ ಅವನಿಗೆ ಗೊತ್ತಾಗ್ತದ ನೀವು XY ಜಡ್ದಾಗ ಹಾಕಿ ಮಾಡಿ ಬಿಡ್ತಾನೆ ಮಿಸೋಲೋನಿಯಸ್ದಾಗ ದೇವ್ರೆ ಅಂತ ಹೇಳಿ ತೆಗೆದು ಬಿಡ್ತಾನ. ಮ್ಯಾಗ ನೋಡ್ರಿ ನಾನು ಒಂದು 20 ವರ್ಷಗಳ ಹಿಂದೆ ಉಡುಪಿಗೆ ಹೋಗಿದ್ದೇನೆ. ಯಾಕೆ ಹೋಗಿದ್ದೆ ಅಂದರೆ ನಮ್ಮೊಂದು ಟೀಚರ್ ಕಾನ್ಫರೆನ್ಸ್ ಇತ್ತು. ನಾವೆಲ್ಲ ಟೀಚರ್ಸ್ ಅಸೋಸಿಯೇಷನ್ದಾಗಿದ್ದೇವೆ. ಟೀಚರ್ ಕಾನ್ಫರೆನ್ಸ್ ಇತ್ತು. ಉಳಿದವರೆಲ್ಲ ಪಾಪ ದೈವಿಕ ಭಕ್ತರಿದ್ದರು. ನಾವ್ಯಾಕೆ ನಮ್ದು ಹೇಳೋ ಅಂತ ಸುಮ್ಕೂತೇವೆ. ಸೌಜನ್ಯ ಬೇರೆ, ಗುಲಾಮಗಿರಿ ಬೇರೆ. ನೋಡ್ರಿ ಉಡುಪಿ ಮಠಕ್ಕೆ ಹೋಗೋಣ ನೋಡ್ರಿ ಅಂತ ಹೋದ್ರು ನಾವು. ಅವ್ರಿಗೆ ಕೆಲವ್ರಿಗೆ ಗೊತ್ತು ಇವರು ನಂಬಲ್ಲ, ಇವರೆಲ್ಲ ಲಿಂಗ ಪೂಜಾ ಮಂದಿರ ಇವ್ರು ನಂಬಲ್ಲ ಅಂತ ಗೊತ್ತು. ಆದರೂ ಅವ್ರ ಸಲುವಾಗಿ ಆಯ್ತು ಹೋಗೋಣ ನೋಡ್ರಿ ಅಂತ ಹೋದ್ವಿ. ಆ ಉಡುಪಿಯಾಗ ಬಾಜು ಕೂತಿದ್ದ ಅವ್ನು, ಕೃಷ್ಣನ ಗುಡಿ ಬಾಜು. ಆ ಒಂದು ಇದು ಅದೇನು